ಸೇರಿದ್ದು ಅಂತ ಕಾಣ್ತಿರ್ವಲ್ಲವ. ತೋ ನಿಜವಾಗ್ಲೂ ಕೇಳ್ಬಿಟ್ಟು ಬಾಳ ಬೇಜಾರಾಯ್ತು ಕಣ್ ಪದ್ಮ. ಅಯ್ಯೋ ಕೆಂಪಕ್ಕ ಸುಮ್ಮನಿರು. ಮುಂಡೆ ಮಾನ ಮರೋದಿ ಕಳ್ದ್ಬಿಟ್ಟು ಹೊಂಟೋದ್ಲು ಕನಕ. ಮಾನ ಮರೋದಿ ಕಳ್ದ್ಬಿಟ್ಟು ಹೊಂಟೋದ್ಲು. ಅವರು ಮುಂಡೆ ನಿಮ್ಮ ಮನೆಗೆ ಸೇರಿ ನಿಮ್ಮ ಮನೆ ಹಾಳು ಮಾಡಿದ್ಲು. ಇವತ್ತು ನನ್ನ ಮಗನಿಂದ ನಮ್ಮ ಮನೆ ಹಾಳಾಯ್ತು. ಅಯ್ಯೋ ಒಳ್ಳೆ ಮಂತನ್ನಸ್ತ್ರು ಅನ್ಕೊಂಡು ಇವಳುಗ್ತಾನೆ ಮಾನ ಮರೋದಿ ಬೇಡವಾ. ಥೂ ಅಯ್ಯಪ್ಪ. ತೊಡಗಲ್ ಮುಂಡೆ ಬಡ್ಕೊಂಡೆ ಕೆಂಪಕ್ಕ ಬಡ್ಕೊಂಡೆ. ಬೇಡ ಕಣವ ಅವರು ಸರಿಲ್ಲ ಬೇಡ. ನಾನು ಅಂದೆ ನನ್ನ ಗಂಡು ಅಂತು ಬೇಡವೇ ಬೇಡ ಸುಮ್ಮನಿದ್ ಬಿಡವ ಬೇಡ. ಅವ್ರು ಸವಸ ಬೇಡ ಅನ್ಕೊಂಡು ಅಷ್ಟ್ರ ಮಟ್ಟಿಗೆ ಹೇಳಿ ಅಷ್ಟೆಲ್ಲ ಇದು ಮಾಡಿದ್ರು ನಮ್ಮ ಮಾತಿಗೆ ಮರುವದಿ ಕೊಡ್ದಾನೆ. ಊರೊಳಗೆ ತಲೆ ಎತ್ಕೊಂಡು ತಿರ್ಗಾಕಾಯ್ತಿಲ್ಲ ಕನಕ. ಈ ಹೆಣ್ಣ ಭಾಳ ಒಳ್ಳೇದು ಅನ್ಕೊಂಡಿದ್ದು. ಏನು ಬರೋರು ತಾನೇ ಒಸಿ ಮಾತಾಡೋದ ಕೆಂಪಕ್ಕ. ಏನೋ ಅವ್ರ ಕಷ್ಟ ಬಿಡು. ಅವ್ರನ್ನ ಹೇಳ್ಕೊಟ್ಟಿದ್ರೆ ಓಡೋಗು ಅಂದ್ಬಿಟ್ಟು ಏನೋ ಅವ್ರ ಹಣೆ ಬರೀತು ಆಯ್ತು ಅನ್ನೋಕ್ಕಿಲ್ಲ ಕನಕ. ಬರೋರು ಎಲ್ಲವ ಅಯ್ಯೋ ಹಿಂಗೆ ಮಾಡ್ಬಿಡ್ತಾನೆ ಮೆಣ್ಣು ಹಿಂಗೆ ಮಾಡ್ಬಿಡ್ತಾನೆ ಹಂಗೆ ಅನ್ಕೊಂಡಿತ್ತಿಲ್ಲ ಹಿಂಗೆ ಅನ್ಕೊಂಡಿತ್ತಿಲ್ಲ ಹೇಳಿ 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 ಬೆಪ್ಪರ್ಸ್ಬಿಟ್ರು ಕಣ್ ಕೆಂಪಕ್ಕ. ನಮ್ಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ಕನಕ. ನಮ್ಗಂತೂ ಸಾಕಾದಂಗೆ ಆಗದೆ. ಯಾರಿಗೂ ಇಂಥ ಮಕ್ಕಳು ಬೇಡ ಕನಕ ನಿಜವಾಗ್ಲೂ. ಅಯ್ಯೋ ಸುಮ್ನಿರವ ಇನ್ನೇನು ಮಾಡಿ ಎಲ್ಲರೂ ಮನೆ ದೋಸೆ ತೂತು ಸುಮ್ನಿರು. ಯಾಕೆ ತಲೆಗೆಡ್ಸ್ಕೊಂಡು ಮಾತಾಡಲಿ ಬಿಡು. ಜನಗಳಿರೋದೆ ಮಾತಾಡೋಕ್ಕೆ. ಅದಕ್ಕೆ ಯಾಕೆ ತಲೆಗೆಡ್ಸ್ಕೊಂಡಿವ ಸುಮ್ನಿರು ಆಯಿತು. ನೋಡು ನೀನು ಹಿಂಗೆ ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ನಿನ್ನ ಗಂಡನಿಗೂ ಧೈರ್ಯ ಹೇಳೋರು ಯಾರು. ಕಂಪ್ಲೇಂಟ್ ಕೊಡಿವ್ರಿ. ಕೊಡಬೇಕಾಗಿತ್ತು ಕಣ್ಣು ಪದ್ಮ. ನೀನು ಕಂಪ್ಲೇಂಟ್ ಕೊಡಿಸ್ಬೇಕಾಗಿತ್ತು ನೀನು. ಅಯ್ಯೋ ಏನಂತ ಕೊಡ್ಸೋದಕ್ಕೆ ಹೇಳ್ತೀರಲ್ಲ ನೀವು. ಈಗ ಕಂಪ್ಲೇಂಟ್ನೇ ಕೊಡ್ತೀವಿ ಅನ್ಕೊಳ್ಳಿ. ಅವಳು ಮೆಜಾರಿಟಿ ಬಂದಾಳೆ, ಅವನು ಮೆಜಾರಿಟಿ. ಇನ್ನು ಪೊಲೀಸ್ನಿಗೆ ಹೇಳ್ತಾಳೆ ಇಷ್ಟು ಧೈರ್ಯ ಮಾಡಿ ಓಡೋಗಿರೋಳು ಹೇಳಕ್ಕಿಲ್ವಾ. ನಾವು ಪ್ರೀತಿಸಿದ ಒಬ್ರನ್ನೊಬ್ರು ಅದಕ್ಕೆ ಮದುವೆ ಅದು ನಾವು ಇವರು ಬೇಡ ಅಂದರು ಅಂತ ಹೇಳ್ತಾಳೆ ಅವಳು. ಒಂದು ಕಂಬ ಸೇರಿಸಿ ಮುಂದೆ ಮನೆ ಹಾಳಿ ಕಾಳಿ ಹೇಳ್ಕೊಡ್ತಾಳೆ ಬೇಕಾರೆ. ಒಂದು ಕಂಬ ಸೇರಿಸಿ ಹಿಂಗೇಳು ಹಂಗೇಳಿ ಅಂದ್ಕೊಂಡು ಅವಳು ಗೊತ್ತಿಲ್ಲ ಮನೆ ಹಾಳು ಮಾಡೋಳಿಗೆ ಮನೆ ಹಾಳು ಮುಂಡೆಗೆ ಎಂಥ ಮನೆ ಹಾಳಿ ಅಂತ ಗೊತ್ತಿಲ್ವಾ ನಿಮಗೆ. ಗೊತ್ತಾನೆ ಅವಳು ಎಂಥವಳು ಕಿತ್ತೋದಲ್ಲ ಅವಳಿ ಅಂತ ಹೇಳ್ತಾಳೆ. ಅವೇನು ತಲೆಗೆಡ್ಸ್ಬಿಟ್ಟು ಅಯ್ಯೋ ನನ್ನ ಮಗಳು ಹಂಗಿತ್ತಿಲ್ಲ ಕಣವ. ಇಡೀ ಊರೇ ಕೊಂಡಾಡೋದು. ಹೋಗು ಇಲ್ಲಿ ತಲೆ ತಗ್ಸು ಅಲ್ಲೋ ಕಾಲೆ ತಗೋ ತಲೆ ಎತ್ತುತ್ತದೆ ಅಂತ ಮಗಳು ಕಣವ ಅಂತ. ನೋಡೋಕೆ ಚೆಂದಾಗಿದ್ದವರು ಅಷ್ಟು ಒಳ್ಳೆ ಬುದ್ಧಿ ಕಲ್ತದಿಲ್ಲ ಅಂತ ಎಲ್ಲರ ಕೈಲೂ ಒಗ್ಗಿಸ್ಕೊತಿದ್ಲು. ಈ ಕೆಲಸ ಮಾಡಿಬಿಟ್ಟು ಇವತ್ತು ನಮ್ಗೆ ತಲೆ ಎತ್ಕೊಂತಿರೋದೇ ಮಾಡಿಬಿಟ್ಲು. ಏನು ಮಾಡೋದವ. ನನಗೆ ನಿಜವಾಗ್ಲೂ ಇರೋದು ಬೇಡ ಅನ್ಸ್ಬಿಟ್ಟದೆ ಕರ್ಕೆಬೇಕ. ಏನಾದ್ರು ಮಾಡ್ಕೊಂಡು ಸತ್ತ ಬಿಡೋದ ಅನ್ಸ್ಬಿಟ್ಟದೆ. ಮಾಡ್ಬೋದ್ ಬಂಗವ. ನೀನು ಚೆನ್ನಾಗಂತೆ ಕತೆ ಮಾಡ್ಕೊಬಿಡು. ಏನಾರು ಮಾಡ್ಕೊಂಡು ಸತ್ತೋಗ್ಬಿಡು ತೀರೋಯ್ತದೆ. ಏನೋ ಸಮಸ್ಯೆನ ಬಗ್ಗೆ ಎದ್ಬಿಟ್ಟದ. ಓಡೋದಳು ಬಂದ್ಬಿಟ್ಟಾಳ. ಹೋಗಿರೋ ಮನೆ ಬಂದ್ಬಿಟ್ಟದ. ಧೈರ್ಯವಾಗಿ ಇರು. ಓದ್ಲು. ಅವಳ ಮನೆಯಿಂದ 8 ದಿನಾನು ನಾನೇನು ತರಕ್ಕೆ ಹೋಗಿತ್ತಿಲ್ಲ. ಅವ್ರು ಮುಂಡೇನು ಅದೇ ಬುದ್ಧಿ ಕಲ್ತ್ಕೊಂಡು ನನ್ನ ಮಗನ್ನ ಓದಕ್ಕೆ ತಲೆಗೆಡ್ಸಿ ಬಂದ್ಲು ಕುರ್ಸಟ್ಟಿ. ಬಂದು ನನ್ನ ಮನೆ ಹೆಂಗೆ ಹಾಳು ಮಾಡಿದ್ಲು ಹೇಳು. ಹೆಂಗೆ ಹಾಳು ಮಾಡಿದ್ಲು. ಇವತ್ತು ಮಕ್ಕಳು ಅಯ್ಯೋ ಅಪ್ಪದಿ ತಟ್ಟಿ ಮುಂಡೆಗೆ ನೆಮ್ಮದಿಗಿದ್ದಾಳ. ಅವರು ವಾರದ ಮನೆನೇ ಕಟ್ಟಿರ್ಬೋದು. ಹೋಗಿರೋಕೆ ಹೇಗೈತೆ ಇದ್ದದ. ಬಾಡಿಗೆ ಮನೆ ಮಾಡ್ಕೊಂಡಿದ್ದಾಳಂತೆ ಲೋಪರ್ ಮುಂಡೆ. ಆ ಮುಂಡೆಯಿಂದ ನಮ್ಮ ಮನೇನೇ ಹಾಳಾಗಿತ್ತು. ಇವಳು ನಿಮ್ಮೇನು ಗೊತ್ತಿತ್ತಿಲ್ವ ನಮ್ಮ ಮನೆ ಯಾವ ಥರ ನಡೆದದೆ ಬಿಟ್ಟದೆ ಅನ್ನೋದು ಹೇಳ್ಕೊಡ್ಬೇಕಾಗಿತ್ತು ನೀನು. ಎಲ್ಲಾನು ಹೇಳ್ದೆ ಕಣಕ್ಕೆ. ಅದೇ ಊರಣಿಗೂ ಎಲ್ಲಾನು ಹೇಳ್ದೆ ನಾನು ಕುಣಿಸ್ಕೊಂಡು. ಗಿಳಿಗೆ ಹೇಳಂಗೆ ಹೇಳ್ದೆ ಕನಕ. ಗಿಳಿಗೆ ಹೇಳಂಗೆ ಹೇಳ್ದೆ ನಾನು. ಅಯ್ಯೋ ಬೇಡ ಕಣವ ಬೇಡ ನಿಂದ ಅಮ್ಮಯ್ಯ ಅಂತೀನಿ. ಯಾವುದೇ ಕಾರಣಕ್ಕೂ ನೀನು ಬೇಡ ಹಂಗೆ ಮಾಡಿ ಕೆಂಪಕ್ಕನ ಮನೆ ಹಾಳು ಮಾಡಿದ್ರು ಬೇಡ ಕಣ್ಮಗ ಅಂತ ಆ ಬಗೆಯಿಂದ ಹೇಳ್ದೆ ಕನಕ. ನಿಜವಾಗ್ಲೂ ಅಷ್ಟು ಬಗೆಯಿಂದ ಹೇಳಿದ್ರು ನನ್ನ ಮಾತಿಗೆ ಬೆಲೆ ಕೊಡ್ತಾನೆ. ತೊಡಗಲ್ ಮುಂಡೆ ಈ ಕೆಲಸವ ಮಾಡ್ಬಿಟ್ಲಲ್ಲ ಕೆಂಪಕ್ಕ. ನೆನ್ಸ್ಕೊಂಡ್ರೆ ನನಗೆ ನಿಜವಾಗ್ಲೂ ಯಾವ್ದಾದ್ರು ಕೆಲ್ಸ್ಕೊಬಿಡು ಅನಿಸ್ತದೆ ಕನಕ. ನೀನೇನು ಎಣ್ಣೆಯಿಂದನೂ ಒಂದೇ ಸಹ ಮಾಡ್ತೀಯ ನೀನು. ಸುಮ್ಮನಿರು. ಹತ್ರ ಏನು ತಿರೋದದು. ಏನು ಪದ್ಮ ತಿರೋದದು. ಸುಮ್ಮನಿರು. ಇನ್ನೇನು ಮಾಡಿ ನೀನು ಅವ. ನಾನು ಹೇಳ್ತೀನಿ ಕೇಳು. ಅನ್ನನೂ ಇಕ್ಬೋದು ಆನೆಲ್ಲೂ ಬರೋಕದ್ದ ಹೇಳು. ಸುಮ್ಮನಿರು. ಅನ್ಬೋಸ್ಕೊಳ್ಳಿ ಸುಮ್ಕಿರು. ಮಾಡಿದ್ದು ಮಾರಾಯ ಅನ್ಕೊಂಡು ಅವ್ರ ಕರ್ಮ ಅವ್ರು ಅನ್ಬೋಸ್ತಾರೆ. ನೀನು ಯಾಕೆ ತಲೆಗೆಡ್ಸ್ಕೊಂಡು. ನೀನು ಸಾಕ್ತೆ 4ರಂತೆ ಕಾಲೇಜ್ಗೂ ಸೇರಿಸ್ದೆ. ಯಾಕೆ ಸೇರಿಸ್ದೆ ಓದಲಿ ಅಂತ. ಪ್ರೀತಿಸ್ಕೊಂಡು ಓಡೋಗು ಅಂತ ಹೇಳ್ಕೊಟ್ಟಿದ್ದ. ಸುಮ್ಮನಿರು. 4 ಮಾಡಂತ ಕರ್ತವ್ಯ ನಾವು ಮಾಡೀವಿ. ಅದನ್ನ ಉಳಿಸ್ಕೊಳ್ಳೋದು ಬಿಡೋದು ಅವಕ್ಕೆ ಬಿಟ್ಟಿದ್ದು. ಯೋಗ್ಯತೆ ಇಲ್ದಾನೆ ಓದ್ಲು ಹೋಗ್ಲಿ ಬಿಡು. ಅದಕ್ಕೆ ತಲೆಗೆಡ್ಸ್ಕೊಂಡು ಪದ್ಮ ನೀನು. ಬಟ್ಟೆರು ಒಸಿ ಬೇಜಾರು ಮಾಡ್ಕೊಂಡಿಲ್ಲ ಕನಕ. ಅಯ್ಯೋ ಸುಮ್ಮನಿರ ಆಯ್ತು. ಸುಮ್ಮನಿರವ. ಹತ್ರ ಪ್ರಯತ್ನಿಲ್ಲ. ಏನು ಮಾಡಕತ್ತಿ. ಯಾಕತ್ತಿ ಹೇಳು. ಹತ್ರ ತಾನೇ ಪ್ರಯತ್ನ. ಸುಮ್ಮನಿರು. ಮುಂದೆ ಏನೇನೋ ತಲೆಗೆಡ್ಸ್ಬಿಟ್ಲು ಕನಕ. ಅವೆಣ್ಣು ಹೋಯ್ತಿತ್ತಿಲ್ಲ. ಅದೇನೋ ಪಾರಿಗೆ ಕರ್ಕೊಂಡೋಗಿ ಅಲ್ಲಿ ರೆಡಿ ಮಾಡಿಸ್ಕೊಡ್ತೀನಿ ಅಂತ ಏನೇನೋ ಹೇಳ್ಬಿಟ್ಟವಳೆ ಕನಕ ಬೆಣ್ಣಿಗೆ. ಅವೆಣ್ಣು ಮೊದಲನೇ ದಿವಸ ಬಂದಾಗ ಅವಳು ಕೇಳಕ್ಕೆ ಬಂದಲ್ಲ ಕಾಳಿ. ನನ್ಗೆ ಗೊತ್ತಿಲ್ಲ ಅಂದ್ಲು ನನ್ನ ಮಗಳು. ಆ ಮುಂಡೆ ಮನಾಳಿ ನನ್ನ ಸಾವಂತಿ ಮಗಳು ಅದೇನು ಮಾಡಿಸ್ಕೊಬಂದ್ಲು ನನ್ನ ಮನೆ ಒಳಕ್ಕೆ. ಯಾವ ದೇವ್ರಿಗೆ ಮಾಡಿಸ್ಕೊಬಂದ್ಲು ಏನೋ. ಮೊದಲನೇ ದಿವಸ ಬಂದಾಗ ಉಸಿರ ಬಿಟ್ಟಿತ್ತಿಲ್ಲ. ಅದು ಬೇಡವೇ ಬೇಡ ನೀವು ಯಾರು ಅಂತಲೇ ಗೊತ್ತಿಲ್ಲ ಅಂತು. ನಡಿ ರೂಮ್ ಒಳಕ್ಕೆ ಅಂದ್ಲು. ಕರ್ಕೊಂಡು ಹೋಗ್ಬಿಟ್ಟು ಎಲ್ಲೋ ಯಾವುದೋ ಮಾಟ ಮಂತ್ರ ಮಾಡಿಸ್ಕೊಬಂದು ಏನೋ ಅಣಗಿಕ್ಬಿಟ್ಟು ಇವಳು ಒಪ್ಸ್ಬಿಟ್ಲು. ಯಾವಾಗ ರೂಮ್ ಒಳಕ್ಕೆ ಹೋಗಿ ನಾನು ಮಾತಾಡ್ತೀವಿ ಅಂತ ಅಂದ್ಲು. ಅದೇನು ಮಾತಾಡಿದ್ಲು ಅದೇನು ಮಾಟ ಮಂತ್ರ ಮಾಡಿದ್ಲು ಒಂದು ಗೊತ್ತಿಲ್ಲ. ಆಮೇಲೆ ಕಂಡೀಷನ್ ಹಂಗೆ ನಾನು ಆಯ್ಕೆ ನಾನು ಬೇರೆ ಕಡೆಗೆ ಆದ್ರೆ ಅಲ್ಗಾಯ್ತೀನಿ ಅನ್ನೋಕ್ಕಾದ್ಲು.
ಹಂಗೆ ಏನು ಮಾಡಿಸ್ಕೊಂಬಂದ್ಲ ಕನಕ ನನ್ನ ಮಗಳು ಅಂತ ಬುದ್ಧಿ ಕಲ್ತಿದ್ದಿಲ್ಲ. ನಾವು ಹಾಕಿದ ಗೆರೆ ದಾಟ್ತೀನಿ ಇಟ್ಲು ನನ್ನ ಮಗಳು ಅಂತದ್ರಲ್ಲಿ ಮುಂಡೆ ಇದ್ದಕ್ಕೆ ಬರೀ ಹೇಳಿ ಕೆಲಸ ಮಾಡ್ಬಿಟ್ಲಲ್ಲ ಕೆಂಪಕ್ಕೆ. ನಿಜವಾಗ್ಲೂ ನೆನ್ಸ್ಕೊಂಡ್ರಿ ನನಗೆ ನನ್ನ ಮಗಳನ್ನ ನಿದ್ದೆ ಕಣ್ಣಿಗೆ ಹತ್ತಕ್ಕಿಲ್ಲ ಕನಕ. ಆಯ್ತು ಸುಮ್ನಿರು ಮಗ, ಸುಮ್ನಿರು ಪದ್ಮ. ನೀನು ಹತ್ತಿ ನೋಡಿ ಕಣ್ಣೊಟ್ಟೆ ಹೆಂಗೆ ಓದ್ಕೊಂಡಿದ್ದಾವು. ಸುಮ್ನಿರು ಯಾಕತ್ತಿ? ಅಯ್ಯೋ ನನಗೆ ನಿಜವಾಗ್ಲೂ ಕುಕ್ಕುರ್ಸ್ದಂಗೆ ಆಯ್ತು ಕೇಳ್ಬಿಟ್ಟು. ಏನು ಬೇರೆ ತಕೋದ್ರು ನಾನು ತಲೆ ಕೆಡ್ಸಕತ್ತಿತ್ತಿಲ್ಲ ಕಣವ. ಸರಿ ಇಲ್ಲ ಅವಳು. ಹಂಗೂ ನೀನು ಅವತ್ತು ಫೋನ್ ಮಾಡಿ ಕೇಳ್ದೆ ಇರೋ ಪದ್ಮ ನೀ ನನ್ನ ಕೇಳಿದ್ನಲ್ಲ ಅದಕ್ಕೆ ಕೇಳಿದ್ನಲ್ಲ. ಅದಾದ್ಮೇಲೆ ಇವ್ರಿಗೆ ಹಿಂಗಂತ ಬಂದಿದ್ಲು ಕಾಳ ಮಾಡಿದ್ಕೆ ಬಿಲ್ಕುಲ್ ನಾನು ಒಪ್ಪಕ್ಕಿಲ್ಲ ಅಂತ ಕ್ಯಾಪಲ ಸೇರಿ ಹೊಡೆದ್ಬಿಟ್ರು ಅವಳಿಗೆ. ಅದು ಏನಂತ ಯತ್ನೆ ಮಾಡ್ಕೊಂಡ್ಲ ಏನೋ ಹೊಂಟೋದ್ರೆ ಸರಿ ಅನ್ನೋ ಲೆಕ್ಕದಲ್ಲಿ ಹೊಂಟೋದ್ಲು. ಅವತ್ತು ನಿಮ್ಮನ್ನು ಕೇಳ್ಬಿಟ್ಟು ಹೇಳಿ ಇವತ್ತಿಗೆ ನಾನು ಫೋನ್ ಮಾಡಿದ್ದಿಲ್ಲ ಇವತ್ತಿಗೆ ನೀವು ಬೇಕಾದ್ರೆ ಮನೆ ಅನುಕೂಲವಾಗಿ ಅದೇ ಮಾಡಿದ್ರು ಮಾಡ್ಬೋದು ಅಂತನೂ ಹೇಳಿದ್ರಿ ತಾನೇ. ಅಯ್ಯೋ ಬದುಕು ಭಾಳ ಚೆನ್ನಾಗದೆ ಪದ್ಮ. ಮನೆ ಅದೇ ಬೇಕಾದಂಗೆ ಹೊಸಿ ಬಂಗ್ಲೆನೆ ಕಟ್ಟವಳೆ, ದುಡ್ಡು ಕಾಸು ಮಡ್ಗವಳೆ. ಏನು ಹೋಗವತ್ತಾಗೆ ನಾನು ನಿಜವಾಗ್ಲೂ ಏನು ಹೇಳ್ಬೇಕು ಅಂತಲೇ ಗೊತ್ತಾಯ್ತಿಲ್ಲ ಕಣ್ ಪದ್ಮ. ಬಿಡು, ಈಗ ಅವಳ ಹಣೆ ಬರ ಇತ್ತು ಆಯಿತು ಹೋಯ್ತು. ಯಾರು ಹಣೆ ಬರೋ ಕೊನೆಯರು ಹೊಣೆಯರವ. ಈಗ ಆಯಿತು ಹೋಯ್ತು, ತಲೆಗೆಡ್ಸ್ಕೊಬೇಡ, ಸುಮ್ಮನಿರ್ ಪದ್ಮ. ಹಂಗಲ್ಲ ಕನದ್ಕೆ ಇವತ್ತು ಮಾನ ಬರುವುದಿಗೆ ಅಲ್ವತ್ತಿಗೆ ಏನೋ ಬದುಕಿರೋದು. ಒಬ್ರು ಕೈಲಿ ಒಂದೇನು ಅನ್ಸ್ಕೊಂಡಿದ್ದಿಲ್ಲ ಇಲ್ಲಿ ತನಕನೂ. ಯಾರತ್ ಮಗಳಪ್ಪ ಅನ್ನೋರು ನನ್ನ ಊರಲ್ಲೆಲ್ಲ ಹೋಗ್ಲಿ ಅಷ್ಟೊಂದು ಇದು ಮಾಡೋರು. ಇವತ್ತು ನನ್ನ ಮಗಳಿಗೆ ಕೆಲಸ ಮಾಡ್ಕೊಬಿಟ್ಲಲ್ಲ ಅಂತ ನನಗೆ ನೆಮ್ಮದಿ ಇಲ್ಲ ಕಣ ಕೆಂಪಕ್ಕೆ. ಸುಮ್ಮನಿರವ, ಆಯಿತು ಸುಮ್ಮನಿರು. ಹತ್ರ ಕಾರದರೆ ಸರಿ ಹಾಕಿಲ್ಲ. ಬೇಕಾದ್ರೆ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟು ಅದೇನು ಮಾಡೋಕೆ ಮಾಡಿ. ಇಲ್ಲ ಕನಕ ಸತ್ತು ಕೂಟ ಕನಕ ಸತ್ತು ಕೂಟ ಸತ್ತೋದ್ಲು ನೆಗದು ಬಿದ್ದೋದ್ಲು ಅನ್ಕೊಂಡೇ ಬಿಟ್ಟು ನಾವು ತೀರ್ಮಾನ ಮಾಡ್ಕೊಬಿಟ್ಟು ಗಂಡು ಇರ್ತೀವಿ ಕನಕ. ಊಟ ಹಾಕಿ ಮತ್ತೆ ಬ್ಯಾಡ್ದವ್ದು ಇನ್ಯಾಕೆ ತಲೆಗೆಡ್ಸ್ಕೊಂಡು, ಬ್ಯಾಡ್ದೋದ್ಮೇಲೆ ಇನ್ಯಾಕೆ ತಲೆಗೆಡ್ಸ್ಕೊಂಡು ಪದ್ಮ. ಬ್ಯಾಡ ಬಿಡು, ಇಷ್ಟ ಇಲ್ಲ ತಾನೇ. ಬುಟ್ಟಾಕಿ ತಲೆ ಕೆಡ್ಸ್ಕೊಂಡಿರಿ ಅಷ್ಟೇ ಕಣ್ ಕೆಂಪಕ್ಕ. ನಮ್ಮ ಹೊಟ್ಟೆರು ತೀರ್ಮಾನ ಮಾಡ್ಕೊಂಡವ್ರೆ. ಅವಳು ಇದ್ರೆಷ್ಟು ಸತ್ತರೆಷ್ಟು ಅವಳು ಕಷ್ಟ ಹೊಸಕು ಅವಳು ಏನಾರು ಮಾಡ್ಕೊಬೋದು. ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಸತ್ತು ಕೂಟ ಅಂತಾನೆ ತೀರ್ಮಾನ ಕನಕ. ನಾವು ಹೋಗೂ ಇಲ್ಲ ಕನಕ. ಯಾವ ಕಂಪ್ಲೇಂಟ್ ಕೊಡಕ್ಕೆ ಹೋಗವ? ನೀವು ಹೇಳಂಗೆ ಕಂಪ್ಲೇಂಟ್ ಕೊಟ್ಟಿರ್ತಾನೆ ಇಬ್ರು ಇದಾಗದೆ ವಯಸ್ಸಾಗದೆ ನಾವು ಪ್ರೀತಿಸ್ಕೊಂಡು ಮದುವೆ ಅದು ಅಂತಾರೆ. ಯಾಕೆ ಬೇಕು ಹೋಗಿ ಜನಗಳು ಮಾತಾಡೋ ಮಾತುಗಳ ಕಿವಿ ಕೇಳೋಕ್ಕಾಯ್ತಿಲ್ಲ ಕನಕ. ಕಿವಿ ಕೇಳೋಕ್ಕಾಯ್ತಿಲ್ಲ. ನಮ್ಮ ಹೊಟ್ಟೆಯವರು ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಮದುವೆ ಅಂದ್ಕೊಂಡು ಕನ್ಸು ಕಟ್ಕೊಂಡು ಕುಂತಿದ್ದು ದುಡ್ಡು ಕಾಸು ಜೋಡಿಸ್ಕೊಂಡು ಇವತ್ತು ಎಲ್ಲರೂ ನೆಮ್ಮದಿನ ಹಾಳು ಮಾಡಿಬಿಟ್ಟು ಆ ಮುಂಡೆ ಏನೋ ಓದ್ಲು. ನಮಗೆ ನೆಮ್ಮದಿಲ್ದಂಗೆ ಆಯಿತು. ಜನಗಳು ಪನ್ಗಳು ಅನ್ಕೊಂಡು ನೀನು ತಲೆಗೆಡ್ಸ್ಕೊಬೇಡವ. ಜನಗಳು ಒಳ್ಳೇದಾಗಿರೋ ಮಾತಾಡ್ತಾರೆ, ಕೆಟ್ಟದಾಗಿದ್ರು ಮಾತಾಡ್ತಾರೆ. ಯಾಕೆ ತಲೆಗೆಡ್ಸ್ಕೊಂಡಿಯವ? ಯತ್ನೆ ಮಾಡಬೇಡ. ಭಗವಂತನ ಮೇಲೆ ಭಾರ ಹಾಕ್ಬಿಟ್ಟು ಸುಮ್ಮನೆ ಇರೋದು ಕಲಿ. ಹೋಗು, ಯತ್ನೆ ಮಾಡಬೇಡ, ಹೋಗು ಮಗ. ಅಯ್ಯೋ ನನಗೂ ಕೇಳಿದ ತಕ್ಷಣವ ಕಾಂಬ್ಲಿ ಬಂದ್ಲು ಹಿಂಗೆ ಮಾಡ್ಬಿಟ್ಲತ್ತೆ ಕನಕ ಅಂತವ. ನನಗೆ ಒಸಿ ಬೇಜಾರಾಗಲಿಲ್ಲ ಕಣ್ಣ ಪದ್ಮ. ನೀನೇನಾರು ಅನ್ಕೊ ಮಕ್ಕಳನ್ನ ನಂಬಿಕೆ ಇಟ್ಟು ಕಾಲೇಜ್ ಕಳ್ಸಲ್ಲ ಓದೋಕ್ಕೆ. ಅವು ಈ ಕೆಲಸ ಮಾಡ್ಕೊ ಬಂದಾಗ ಎತ್ತು ತಂದೆ ತಾಯಿಗೆ ಹಂಗಾಗ್ಬೇಡ. ಭಾಳ ಬೇಜಾರಾಯಿತು. ಸತ್ತೋದ್ಲಕ್ಕಂತ ಬಿಡಕ್ಕ ನನ್ನ ಪಾಲಿಗೆ ಸತ್ತೋದ್ಲಕ್ಕಂತ. ಸುಮ್ಮನಿರು ಮಗ, ಅಳ್ಬೇಡ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.